ನ್ಯಾಯಸ್ಥಾಪಕರು ಅಧ್ಯಾಯ 19. ಆ ಕಾಲದಲ್ಲಿ ಇಸ್ರಾಯೇಲರೊಳಗೆ ಅರಸನಿರಲಿಲ್ಲ. ಎಫ್ರಾಯಿಮ್ ಪರ್ವತ ಪ್ರದೇಶದ ಒಂದು ಮೂಲೆಯಲ್ಲಿ ಒಬ್ಬಾನೊಬ್ಬ ಲೇವಿಯನು ಪ್ರವಾಸಿಯಾಗಿದ್ದನು. ಯಹೂದದ ಬೆತ್ಲೆಹೇಮಿನವಳಾದ ಒಬ್ಬ ಸ್ತ್ರೀಯು ಅವನಿಗೆ ಉಪಪತ್ನಿಯಾಗಿದ್ದಳು. ಈಕೆಯು ಇವನನ್ನು ಬಿಟ್ಟು ಜಾರತ್ವ ಮಾಡಿ ಯಹೂದದ ಬೆತ್ಲೆಹೇಮಿನಲ್ಲಿದ್ದ ತನ್ನ ತವರು ಮನೆಗೆ ಹೋಗಿ ಅಲ್ಲಿ 4 ತಿಂಗಳು ಇದ್ದಳು. ಅನಂತರ ಆಕೆಯ ಗಂಡನಾದ ಆ ಲೇವಿಯನು ಆಕೆಯನ್ನು ಪ್ರೀತಿಯಿಂದ ಮಾತಾಡಿಸಿ ತಿರುಗಿ ಮನೆಗೆ ಕರೆತರಬೇಕೆಂದು ಒಬ್ಬ ಸೇವಕನನ್ನೂ 2 ಕತ್ತೆಗಳನ್ನೂ ತೆಗೆದುಕೊಂಡು ಅಲ್ಲಿಗೆ ಹೋದನು. ಆಕೆಯು ಅವನನ್ನು ತನ್ನ ತವರ ಮನೆಯಲ್ಲಿ ಸೇರಿಸಿಕೊಂಡಳು. ಆಕೆಯ ತಂದೆಯೂ ಅವನನ್ನು ನೋಡಿ ಸಂತೋಷಪಟ್ಟನು. ಆ ಸ್ತ್ರೀಯ ತಂದೆಯಾದ ಅವನ ಮಾವನು ಅವನನ್ನು 3 ದಿವಸ ಅಲ್ಲೇ ನಿಲ್ಲಿಸಿಕೊಂಡನು. ಅವನೂ ಅವನ ಸೇವಕನೂ ಅನ್ನಪಾನಗಳನ್ನು ತೆಗೆದುಕೊಳ್ಳುತ್ತಾ ಅಲ್ಲಿದ್ದರು. ಅವರು 4ನೆಯ ದಿನ ಬೆಳಿಗ್ಗೆ ಎದ್ದು ಹೋಗುವುದಕ್ಕೆ ಸಿದ್ಧರಾಗಲು ಆ ಸ್ತ್ರೀಯ ತಂದೆಯು ತನ್ನ ಅಳಿಯನಿಗೆ, ಮೊದಲು ಸ್ವಲ್ಪ ಊಟ ಮಾಡಿ ಬಲಹೊಂದು, ಆಮೇಲೆ ಹೋಗಬಹುದು ಎಂದು ಹೇಳಲು ಅವರಿಬ್ಬರೂ ಕೂತು ಅನ್ನಪಾನಗಳನ್ನು ತೆಗೆದುಕೊಂಡರು. ಊಟವಾದ ಮೇಲೆ ಆ ಸ್ತ್ರೀಯ ತಂದೆಯು ತಿರುಗಿ ಅವನಿಗೆ, ದಯವಿಟ್ಟು ಈ ಹೊತ್ತಿನ ರಾತ್ರಿ ಇಲ್ಲೇ ಇದ್ದು ಸಂತೋಷಪಡು ಎಂದು ಹೇಳಿದರೂ ಅವನು ಹೊರಡುವುದಕ್ಕಿದ್ದನು. ಆದರೆ ಅವನ ಮಾವನು ಬಹಳ ಬಲಾತ್ಕಾರ ಮಾಡಿದ್ದರಿಂದ ಆ ರಾತ್ರಿ ಅಲ್ಲಿ ಇಳುಕೊಂಡನು. ಅವರು 5ನೆಯ ದಿನ ಬೆಳಿಗ್ಗೆ ಎದ್ದು ಹೋಗುವುದಕ್ಕೆ ಸಿದ್ಧರಾಗಲು ಆ ಸ್ತ್ರೀಯ ತಂದೆಯು, ದಯವಿಟ್ಟು ಇಳಿ ಹೊತ್ತಿನವರೆಗೆ ಇಲ್ಲೇ ಇದ್ದು ಬಲಹೊಂದು ಎಂದು ಅವನನ್ನು ಬೇಡಿಕೊಳ್ಳಲು ತಿರುಗಿ ಊಟಕ್ಕೆ ನಿಂತನು. ಅನಂತರ ಅವನೂ ಅವನ ಉಪಪತ್ನಿಯೂ ಸೇವಕನು ಹೋಗುವುದಕ್ಕೆ ಸಿದ್ಧರಾಗಲು ಆ ಸ್ತ್ರೀಯ ತಂದೆಯು ತನ್ನ ಅಳಿಯನಿಗೆ, ಹೊತ್ತು ಹೋಯಿತು, ಸಂಜೆಯಾಯಿತು, ದಯವಿಟ್ಟು ಈ ಹೊತ್ತಿನ ರಾತ್ರಿ ಇಲ್ಲೇ ಇರು. ನೋಡು, ಸಾಯಂಕಾಲವಾಯಿತು, ಈ ರಾತ್ರಿ ಇಲ್ಲಿದ್ದು ನಮ್ಮೊಡನೆ ಸಂತೋಷಪಡು, ನಾಳೆ ಬೆಳಿಗ್ಗೆ ಎದ್ದು ನಿನ್ನ ಮನೆಗೆ ಹೋಗಬಹುದು ಎಂದು ಬೇಡಿಕೊಂಡರೂ ಆ ಮನುಷ್ಯನು ಒಪ್ಪದೆ ತನ್ನ 2 ಕತ್ತೆಗಳಿಗೆ ತಡಿ ಹಾಕಿಸಿ ಉಪಪತ್ನಿಯನ್ನು ಕರೆದುಕೊಂಡು ಹೊರಟನು. ಅವರು ಯೆಬೂಸಿಯರ ಊರಾದ ಯೆರೂಸಲೇಮಿನ ಸಮೀಪಕ್ಕೆ ಬಂದಾಗ ಹೊತ್ತು ಮುಣುಗುವ ಕಾಲವಾದದರಿಂದ ಸೇವಕನು ದಣಿಗೆ, ದಯವಿಟ್ಟು ಬಾ, ನಾವು ಯೆಬೂಸಿಯರ ಈ ಪಟ್ಟಣಕ್ಕೆ ಹೋಗಿ ಅಲ್ಲಿ ರಾತ್ರಿಯನ್ನು ಕಳೆಯೋಣ ಅಂದನು. ಆಗ ದಣಿಯು, ನಾವು ಇಸ್ರಾಯೇಲ್ಯರಿಲ್ಲದ ಅನ್ಯರ ಪಟ್ಟಣದಲ್ಲಿ ಇಳಿಯಬಾರದು, ಗಿಬೆಯಕ್ಕೆ ಹೋಗೋಣ ಅಂದನು. ಅವನು ತಿರುಗಿ ತನ್ನ ಆಳಿಗೆ, ನಾವು ಬೇಗನೆ ಹೋಗಿ ಮುಂದಿರುವ ಗಿಬೆಯದಲ್ಲಾಗಲಿ ರಾಮದಲ್ಲಾಗಲಿ ಇಳುಕೊಳ್ಳೋಣ ಬಾ ಅಂದನು. ಹೀಗೆ ಅವರು ಮುಂದೆ ಸಾಗಿ ಬೆನ್ಯಾಮೀನ್ಯರ ಗಿಬೆಯ ಊರಿನ ಸಮೀಪಕ್ಕೆ ಬಂದಾಗ ಸೂರ್ಯನು ಮುಳುಗಿದನು. ಆದದರಿಂದ ಅವರು ಇಳುಕೊಳ್ಳುವುದಕ್ಕೋಸ್ಕರ ಗಿಬೆಯಕ್ಕೆ ಹೋಗಿ ಯಾರೂ ಮನೆಯಲ್ಲಿ ಸೇರಿಸಿಕೊಳ್ಳದ್ದರಿಂದ ಸಂತೆ ಬೀದಿಯಲ್ಲಿ ಕೂತುಕೊಂಡರು. ಅಷ್ಟರಲ್ಲಿ ಎಫ್ರಾಯಿಮ್ ಪರ್ವತ ಪ್ರದೇಶಕ್ಕೆ ಸೇರಿದವನು, ಬೆನ್ಯಾಮೀನ್ಯರ ಊರಾದ ಗಿಬೆಯದಲ್ಲಿ ವಾಸಿಸುವವನೂ ಆಗಿದ್ದ ಒಬ್ಬಾನೊಬ್ಬ ಮುದುಕನು ಸಾಯಂಕಾಲವಾದದರಿಂದ ಕೆಲಸವನ್ನು ಬಿಟ್ಟು ಹೊಲದಿಂದ ಮನೆಗೆ ಬರುತ್ತಿದ್ದನು. ಈ ಮುದುಕನು ಬೀದಿಯಲ್ಲಿ ಕೂತಿದ್ದ ಆ ದಾರಿಗನನ್ನು ಕಂಡು, ಎಲ್ಲಿಂದ ಬಂದಿ, ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವನು ಇವನಿಗೆ, ನಾವು ಯಹೂದದ ಬೆತ್ಲೆಹೇಮಿನಿಂದ ಎಫ್ರಾಯಿಮ್ ಪರ್ವತ ಪ್ರದೇಶದ ಒಂದು ಮೂಲೆಯಲ್ಲಿರುವ ನಮ್ಮ ವಾಸಸ್ಥಳಕ್ಕೆ ಹೋಗುತ್ತಿದ್ದೇವೆ. ನಾನು ಅಲ್ಲಿಂದ ಯಹೂದದ ಬೆತ್ಲೆಹೇಮಿಗೆ ಹೋಗಿದ್ದೆನು. ಈಗ ತಿರುಗಿ ಯೆಹೋವನ ಮಂದಿರಕ್ಕೆ ಹೋಗುತ್ತೇನೆ. ಇಲ್ಲಿ ಯಾರೂ ನಮ್ಮನ್ನು ತಮ್ಮ ಮನೆಗೆ ಕರಕೊಂಡು ಹೋಗಲಿಲ್ಲ. ನಮ್ಮ ಕತ್ತೆಗಳಿಗೆ ಹುಲ್ಲು ಕಾಳು ಇವೆ. ನನಗೂ ನಿನ್ನ ಸೇವಕಿಗೂ ನಿನ್ನ ಸೇವಕನ ಸಂಗಡ ಬಂದಿರುವ ಈ ಪ್ರಾಯಸ್ಥನಿಗೂ ಸಾಕಾಗುವಷ್ಟು ರೊಟ್ಟಿಯೂ ದ್ರಾಕ್ಷಾರಸವೂ ಇರುತ್ತವೆ. ನಮಗೆ ಹೆಚ್ಚು ಏನೂ ಬೇಕಾಗಿರುವುದಿಲ್ಲ ಎಂದು ಹೇಳಿದನು. ಆಗ ಆ ಮುದುಕನು, ನಿನಗೆ ಶುಭವಾಗಲಿ, ನಿನಗೆ ಏನಾದರೂ ಕಡಿಮೆ ಆದರೆ ಅದನ್ನು ನೋಡಿಕೊಳ್ಳುತ್ತೇನೆ. ಈ ಬೀದಿಯಲ್ಲಿ ರಾತ್ರಿ ಕಳೆಯಬೇಡ, ನನ್ನ ಮನೆಗೆ ಬಾ ಎಂದು ಹೇಳಿ ಅವನನ್ನು ಕರಕೊಂಡು ಹೋಗಿ ಅವನ ಕತ್ತೆಗಳಿಗೆ ಮೇವು ಕೊಟ್ಟನು. ಅವರು ತಮ್ಮ ಕೈಕಾಲುಗಳನ್ನು ತೊಳೆದುಕೊಂಡು ಅಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡರು. ಅವರು ಭೋಜನದಿಂದ ತೃಪ್ತಿ ಪಡುವಷ್ಟರಲ್ಲಿ ಆ ಊರಲ್ಲಿದ್ದ ನೀಚ ಜನರು ಬಂದು ಆ ಮನೆಯನ್ನು ಸುತ್ತಿಕೊಂಡು ಕದಗಳನ್ನು ಬಡಿದು ಮನೆಯ ಯಜಮಾನನಾದ ಮುದುಕನಿಗೆ, ನಿನ್ನ ಮನೆಗೆ ಬಂದಿರುವಂಥ ಮನುಷ್ಯನನ್ನು ಹೊರಗೆ ತೆಗೆದುಕೊಂಡು ಬಾ,
ಅವನೊಡನೆ ನಮಗೆ ಸಂಗಮವಾಗಬೇಕು ಎಂದು ಕೂಗಿದರು. ಆಗ ಆ ಮುದುಕನು ಹೊರಗೆ ಹೋಗಿ ಅವರಿಗೆ, ಸಹೋದರರೇ, ಇಂಥ ದುಷ್ಟತನವನ್ನು ನಡೆಸಬೇಡಿರಿ. ಅವನು ಆಶ್ರಯಕ್ಕಾಗಿ ನನ್ನ ಮನೆಗೆ ಬಂದಿದ್ದಾನೆ. ನೀವು ಇಂಥ ಹುಚ್ಚುತನವನ್ನು ಮಾಡಬೇಡಿರಿ. ಇನ್ನೂ ಮದುವೆಯಾಗದಂಥ ನನ್ನ ಮಗಳನ್ನೂ ಅವನ ಉಪಪತ್ನಿಯನ್ನು ಹೊರಗೆ ತರುತ್ತೇನೆ. ಅವರನ್ನು ಭಂಗಪಡಿಸಿರಿ. ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಅವರಿಗೆ ಮಾಡಿರಿ. ಈ ಮನುಷ್ಯನಿಗೆ ಮಾತ್ರ ಅಂಥ ದುಷ್ಕೃತ್ಯವನ್ನು ಮಾಡಬೇಡಿರಿ ಅಂದನು. ಆದರೆ ಅವರು ಆ ಮುದುಕನಿಗೆ ಕಿವಿಗೊಡಲೊಲ್ಲದೆ ಹೋದದರಿಂದ ಆ ಮನುಷ್ಯನು ತನ್ನ ಉಪಪತ್ನಿಯನ್ನು ಹೊರಗೆ ಅವರ ಮಧ್ಯಕ್ಕೆ ಕಳುಹಿಸಿಬಿಟ್ಟನು. ಅವರು ಆಕೆಯನ್ನು ಕೆಡಿಸಿ ರಾತ್ರಿಯಲ್ಲೆಲ್ಲ ಬಹು ಕ್ರೂರತನದಿಂದ ನಡೆಸಿ ಕೋಳಿ ಕೂಗುವ ಹೊತ್ತಾಗಲು ಬಿಟ್ಟು ಹೋದರು. ಆ ಸ್ತ್ರೀಯು ಸೂರ್ಯೋದಯಕ್ಕೆ ಮುಂಚೆಯೇ ಬಂದು ತನ್ನ ಯಜಮಾನನೂ ಇಳುಕೊಂಡಿದ್ದ ಮನೆಯ ಬಾಗಲಲ್ಲಿ ಬಿದ್ದವಳು ಬೆಳಗಾದರೂ ಏಳಲೇ ಇಲ್ಲ. ಆಕೆಯ ಪತಿಯು ಬೆಳಿಗ್ಗೆ ಎದ್ದು ಹೊರಡುವುದಕ್ಕೆ ಸಿದ್ಧನಾಗಿ ಬಾಗಲನ್ನು ತೆರೆಯಲು ತನ್ನ ಉಪಪತ್ನಿಯು ಬಾಗಲ ಮುಂದೆ ಬಿದ್ದಿರುವುದನ್ನೂ ಆಕೆಯ ಕೈಗಳು ಹೊಸ್ತಲಿನ ಮೇಲಿರುವುದನ್ನು ಕಂಡನು. ಅವನು, ಏಳು, ಹೋಗೋಣ ಎಂದು ಆಕೆಯನ್ನು ಕರೆಯಲು ಪ್ರತ್ಯುತ್ತರವೇ ಇಲ್ಲ. ಆಗ ಅವನು ಆಕೆಯ ಶವವನ್ನು ಕತ್ತೆಯ ಮೇಲೆ ಹಾಕಿಕೊಂಡು ಸ್ವಸ್ಥಳಕ್ಕೆ ಹೋದನು. ಅವನು ಮನೆ ಸೇರಿದ ಮೇಲೆ ಒಂದು ಕತ್ತಿಯನ್ನು ತೆಗೆದುಕೊಂಡು ತನ್ನ ಉಪಪತ್ನಿಯ ಶವವನ್ನು ಎಲುಬುಗಳ ಸಹಿತವಾಗಿ 12 ತುಂಡು ಮಾಡಿ ಅವುಗಳನ್ನು ಇಸ್ರಾಯೇಲ್ಯರ ಎಲ್ಲ ಪ್ರಾಂತಗಳಿಗೆ ಕಳುಹಿಸಿದನು. ಅವುಗಳನ್ನು ಕಂಡವರೆಲ್ಲರೂ, ಇಸ್ರಾಯೇಲ್ಯರು ಐಗುಪ್ತವನ್ನು ಬಿಟ್ಟು ಬಂದ ದಿವಸ ಮೊದಲುಗೊಂಡು ಈ ದಿವಸದವರೆಗೆ ಇಂಥ ಕೃತ್ಯವು ನಡೆಯಲೂ ಇಲ್ಲ, ನಾವು ಅದನ್ನು ನೋಡಿಯೂ ಇಲ್ಲ, ಈ ಸಂಗತಿಯನ್ನು ಮನಸ್ಸಿಗೆ ತಂದು ವಿಚಾರಿಸತಕ್ಕದ್ದು ಅಂದುಕೊಂಡರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ನ್ಯಾಯಸ್ಥಾಪಕರ ಗ್ರಂಥ 19ನೇ ಅಧ್ಯಾಯ, ದ ಬುಕ್ ಆಫ್ ಜಡ್ಜಸ್, ಚಾಪ್ಟರ್ 19. 18ನೇ ಅಧ್ಯಾಯದಲ್ಲಿ ದಾನ್ ಕುಲದವರ ಬಗ್ಗೆ ಕೆಲವು ಮಾಹಿತಿಗಳನ್ನು ನಾವು ನೋಡ್ತೇವೆ. ಇಸ್ರಾಯೇಲರಲ್ಲಿ ಎಲ್ಲರಿಗೂ ಬಾಧ್ಯತೆ, ಸ್ಥಳ ಸಿಕ್ಕಿತ್ತು, ವಾಸ ಮಾಡಲಿಕ್ಕೆ ದೇಶ ಸಿಕ್ಕಿತ್ತು. ಆದರೆ ಒಂದು ಕುಲದವರಿಗೆ ಸಿಕ್ಕಿರಲಿಲ್ಲ ಅಂತೆ. ಯಾವರಿಗೆ? ಆವರೆಗೆ 18:1 ನ್ಯಾಯಸ್ಥಾಪಕರು ದಾನ್ ಕುಲದವರಿಗೆ ಆವರೆಗೂ, ಅಂದರೆ ಆ ಒಂದು ಪ್ರತ್ಯೇಕವಾದ ಈ ಸಂಸೋನನು ಯಾವ ರೀತಿಯಾಗಿ ನ್ಯಾಯಸ್ಥಾಪಕನಾಗಿ 20 ವರ್ಷ ಆಳ್ವಿಕೆ ಮಾಡಿ ಅನಂತರ ಮರಣ ಹೊಂದಿದ ನಂತರ ನಡೆದಂಥ ಒಂದು ಘಟನೆ ಇದು. ಆವಾಗ ಏನಾಗಿತ್ತು? ಇನ್ನೂ ಅವರಿಗೆ ಸ್ಥಳ ಸಿಕ್ಕಿರಲಿಲ್ಲ. ಆದರೆ ಯೆಹೋಶುವನ ಗ್ರಂಥ 19ನೇ ಅಧ್ಯಾಯ 48ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದೆ, ಯೆಹೋಶುವನು ಇದ್ದಾಗಲೇ ಪ್ರತಿಯೊಂದು ಕುಲದವರಿಗೆ ಆತನು ವಿಭಾಗ ಮಾಡಿ ಕೊಟ್ಟನಲ್ಲ. ಕೊಟ್ಟ ಮೇಲೆ ಕೂಡ ಇಲ್ಲಿ ಆವರೆಗೂ ದಾನ್ ಕುಲದವರಿಗೆ ಇಸ್ರಾಯೇಲರಲ್ಲಿ ಸ್ವಾಸ್ಥ್ಯವು ಸಿಕ್ಕಿರಲಿಲ್ಲ ಎಂಬುದಾಗಿ ಹೇಳಿರುವಾಗ, ಸಿಕ್ಕಿದಂಥ ಸ್ವಾಸ್ಥ್ಯಕ್ಕೆ ಏನಾಯಿತು ಎಂಬುದಾಗಿ ನಾವು ತಿಳ್ಕೊಳ್ಬೇಕಾದರೆ ನ್ಯಾಯಸ್ಥಾಪಕರ ಪುಸ್ತಕ 1ನೇ ಅಧ್ಯಾಯದ 34ನೇ ವಚನದಲ್ಲಿ ಏನಂತ ಬರೆದಿದೆ? ನ್ಯಾಯಸ್ಥಾಪಕರು 1:34 ನೋಡಿದರೆ, ಅಮ್ಮೋರಿಯರು ದಾನ್ ಕುಲದವರು ತಾವು ಸ್ವಾಸ್ಥ್ಯವನ್ನು ಹೊಂದದ ಹಾಗೆ, ವಾಸ ಮಾಡದ ಹಾಗೆ ಓಡಿಸಿಬಿಟ್ರಂತೆ. ಆ ರೀತಿಯಾಗಿ ಓಡಿಸಿಬಿಟ್ಟಿದ್ದರಿಂದ ಅವರು ಇನ್ನೂ ಸ್ಥಳ ಹುಡುಕ್ತಾ ಇದ್ದರು. ಕಡೆಗೆ ಒಂದು ಕಡೆ ಇದೆ ಎಂಬುದಾಗಿ ಒಂದು ಸ್ಥಳ ಅವರು ನೋಡಬೇಕಂತ ಗೂಢಚಾರರು ಅದನ್ನು ಹೋಗಿ ಪರಿಶೋಧಿಸಬೇಕಂತ ಹೇಳಿಬಿಟ್ಟು ತಮ್ಮಲ್ಲಿ 5 ಮಂದಿ ಪರಾಕ್ರಮಶಾಲಿಗಳಾದಂಥ 5 ಮಂದಿಯನ್ನು ಕಳಿಸ್ತಾರೆ ದಾನ್ ಕುಲದವರು. ಆವಾಗ ಅವರು ಬಂದು ಎಲ್ಲಿ ಇಳ್ಕೊಳ್ತಾರೆ ಅಂತ ಹೇಳಿದ್ರೆ, ಈ ಮೀಕನ ಮನೆಗೆ ಬಂದು ಇಳ್ಕೊಳ್ತಾರೆ. ಈಗಾಗಲೇ ಮೀಕನ ಮನೆ, ಮೀಕನ ತಾಯಿ
ಮತ್ತು ತಾಯಿ ಒಂದು ವಿಗ್ರಹ ಮಾಡಿರ್ತಾಳೆ, ಮೀಕನ್ ಕೆಲವು ವಿಗ್ರಹಗಳನ್ನು ಮಾಡಿರ್ತಾನೆ. ಅದೇ ಸಂದರ್ಭದಲ್ಲಿ ಲೇವಿ ಯಾಜಕನಾದಂಥ ಒಬ್ಬನು ಬರ್ತಾನೆ. ಲೇವಿ ಅವನನ್ನು ಯಾಜಕ ಉದ್ಯೋಗಕ್ಕೆ ಸೇರಿಸ್ಬಿಟ್ಟು ತನ್ನ ಮಕ್ಕಳಲ್ಲಿ ಒಬ್ಬನಂತೆ ಆ ಲೇವಿಯನು ಅಂದರೆ ಯಾಜಕನು ಕೂಡ ಅಲ್ಲೇ ಇರ್ತಾನೆ. ಅಲ್ಲಿ 5 ಜನರು ಬರ್ತಾರೆ. ಯಾರು? ದಾನ್ ಕುಲದ 5 ಮಂದಿ ಪರಾಕ್ರಮಶಾಲಿಗಳು. ಅವರು ಗೂಢಚಾರರಾಗಿ ಹೋಗ್ತಾ ಇದ್ದಾರೆ. ಎಲ್ಲಿಗೆ? ಲಾಕೀಶ್ ಎಂಬಂಥ ಸ್ಥಳಕ್ಕೆ ಹೋಗ್ತಿದ್ದಾರೆ. ಈ ಲಾಕೀಶ್ ಎಂಬ ಹೆಸರಿನ ಅರ್ಥ ಏನಂತ ಹೇಳ್ಬಿಟ್ಟು ನಾವು ನೋಡುವಾಗ ಸಿಂಹ ಅಥವಾ ಜಜ್ಜುವುದು ಅಂತ ಹೇಳ್ಬಿಟ್ಟು, ಸಿಂಹ ಯಾವ ರೀತಿಯಾಗಿ ಸಿಂಹವು ಜಜ್ಜಿ ಬಿಡ್ತದೆ ಆ ರೀತಿಯಾಗಿ ಇರುವಂಥ ಒಂದು ಸ್ಥಳ ಇದು. ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವರು ಲಾಯೀಶಿಗೆ ಹೋಗ್ತಾರೆ. ಲಾಯೀಶ್ ಅಂದರೆ ಸಿಂಹ ಅಥವಾ ಜಜ್ಜಲ್ಪಡುವುದು ಅಂತ ಹೇಳ್ಬಿಟ್ಟು ಅಂಥ ಕಡೆಗೆ ಅವರು ಹೋಗೋಕ್ಕೆ ಮುಂಚಿತವಾಗಿ ಇಲ್ಲಿ ಬರ್ತಾರೆ ಮೀಕನ ಮನೆಗೆ. ಮೀಕನ ಮನೆಯಲ್ಲಿ ನೋಡಿದರೆ ಯಾಜಕನಿರ್ತಾನೆ. ಯಾಜಕನು ಮಾತನಾಡುವುದನ್ನು ಕೇಳಿಸ್ಕೊಂಡು ಅವನ ಗುರುತನ್ನು ಹಿಡಿದು ಅವನ ಪರಿಚಯ ಮಾಡಿಕೊಂಡು ಅನಂತರ ಅವರು ಕೇಳ್ತಾರೆ, ಈ ರೀತಿಯಾಗಿ ನಾವು ಹೋಗುವಂಥ ಕೆಲಸ ನಮಗೆ ಯಶಸ್ವಿ ಆಗ್ತದ, ದೇವ್ರನ್ನ ವಿಚಾರಿಸಿ ಅಂತ ಹೇಳಿದಾಗ, ಆಯಿತು ಹೋಗಿರಿ, ಸಮಾಧಾನದಿಂದ ಹೋಗ್ರಿ, ಯೆಹೋವನು ನಿಮ್ಮ ಪ್ರಯಾಣವನ್ನು ಆತನು ಕಟಾಕ್ಷಿಸುವನೆಂಬುದಾಗಿ ಹೇಳಿ ಕಳಿಸ್ತಾನೆ. ಆ ರೀತಿಯಾಗಿ ಅವರು ಹೋಗಿ ತಮ್ಮ ಸ್ಥಳವನ್ನು ನೋಡ್ತಾರೆ. ಆ ಲಾಯೀಶ್ ಸ್ಥಳವನ್ನು ನೋಡಿದಾಗ ನಿರ್ಭಯರಾಗಿ ಅಲ್ಲಿರ್ತಾರೆ. ಅಲ್ಲಿ ಮತ್ತೆ ಬರಬೇಕಂತ ಹೇಳ್ಬಿಟ್ಟು ತಮ್ಮ ಹಿಂದಿರಿಗೆ ಹೋಗಿಬಿಟ್ಟು 600 ಜನರು ಧಾನ್ಯರನ್ನು ಕರ್ಕೊಂಡು ಮತ್ತೆ ಬರ್ತಾರೆ ಆ ಲಾಯೀಶನ್ನು ವಶ ಮಾಡಿಕೊಳ್ಳೋದಕ್ಕೆ. ಬರುವಾಗ ದಾರಿಯಲ್ಲಿ ಮತ್ತೆ ಇನ್ನೊಂದು ಸಾರಿ ಏನು ಮಾಡ್ತಾರೆ, ಅವರು ಮತ್ತೆ ಮೀಕನ ಮನೆಗೆ ಬರ್ತಾರೆ. ಮೀಕನ ಮನೆಗೆ ಬಂದಾಗ ಅಲ್ಲಿ ಯಾಜಕನು ಅಲ್ಲಿದ್ದಾನೆ ಮತ್ತು ಬಹಳಷ್ಟು ವಿಗ್ರಹಗಳನ್ನು ಅವನು ಮಾಡಿಕೊಂಡಿದ್ದಾನೆ. ಆದ ಕಾರಣ ಆ ವಿಗ್ರಹಗಳನ್ನು ಈ 5 ಮಂದಿ ತಕ್ಕೊಂಡು ಹೋಗ್ತಾರೆ. ಹೊರಗೆ ತಂದಾಗ ಈ ಯಾಜಕನು ಕೇಳ್ತಾನೆ, ಏನಂತ ಹೇಳ್ಬಿಟ್ಟು, ಯಾಕೆ ಈ ರೀತಿಯಾಗಿ ಮಾಡ್ತೀರಿ ಅಂತ ಹೇಳಿದಾಗ, ಸುಮ್ಮನೆ ಇರೋ, ನೀನು ಒಂದು ಮನೆಗೆ ನೀನು ಪೂಜಾರಿಯಾಗಿರೋದಕ್ಕೆ ಬದಲು ನೀನು ಒಂದು ಗೋತ್ರದವ್ರಿಗೆ, ಒಂದು ಕುಲದವರಿಗೆ, ಸಾವಿರಾರು ಲಕ್ಷಾಂತರ ಜನರಿಗೆ ನೀನು ಪೂಜಾರಿಯಾಗಿರ್ಬೋದಲ್ಲ ಅಂತ ಹೇಳಿದಾಗ ಅವನು ಸಂತೋಷದಿಂದ ಒಪ್ಕೊಳ್ತಾನೆ. ಆದ ಕಾರಣ ಎಲ್ಲರೂ ಸೇರಿಕೊಂಡು ಈಗೇನು ಮಾಡ್ತಾರೆ, ಈಗ ಹೊರಟು ಹೋಗ್ತಾ ಇರುವಂಥ ವೇಳೆಯಲ್ಲಿ ಮೀಕ ಬಂದುಬಿಡ್ತಾನೆ. ಮೀಕ ಬಂದುಬಿಟ್ಟು ಊರಿನವರೆಲ್ಲ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದುಬಿಟ್ಟು ಧಾನ್ಯರ ಹತ್ರ ಹೇಳ್ತಾನೆ, ನೀವೇನು ಮಾಡಿದ್ದಿದ್ದು, ಇದು ಸರಿನಾ? ಇದು ನನ್ನ ಯಾಜಕನನ್ನು ತಗೊಂಡು ಹೋಗ್ಬಿಟ್ಟಿರಿ, ನನ್ನ ದೇವರುಗಳನ್ನು ತಗೊಂಡು ಹೋಗ್ಬಿಡ್ತೀರಿ ಅಂತ ಹೇಳ್ತಿದ್ದಾನೆ. ಆ ದಿವಸಗಳಲ್ಲಿ ರಾಜರು ಇರಲಿಲ್ಲ. ಆದ ಕಾರಣ ಜನರು ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದರು. ಯಾರು? ದೇವಜನರು, ಇಸ್ರಾಯೇಲರು, ವಿಶ್ವಾಸಿಗಳು ಆ ರೀತಿಯಾಗಿ ಜೀವಿಸ್ತಾ ಇದ್ದರು ಎಂಬುದಕ್ಕೆ ಇದೊಂದು ದೃಷ್ಟಾಂತ. ಆದ ಕಾರಣ ಆ ರೀತಿ ಹೇಳಿದಾಗ ಈ ದಾನ್ಯರು ಒಂದು ವಾರ್ನಿಂಗ್ ಕೊಡ್ತಾರೆ. ವಾರ್ನಿಂಗ್ ಮೀಕನಿಗೆ ಕೊಡ್ತಾರೆ. ಏನಂದರೆ, ನಮ್ಮಲ್ಲಿ ಅಂದರೆ 600 ಜನರು ಬಂದಿರ್ತಾರೆ, ನಮ್ಮಲ್ಲಿ ಕೆಲವರು ಸಿಟ್ಟಿನವರಿದ್ದಾರೆ ಅಂತ ಹೇಳಿದಾಗ, ಅಂದರೆ ಅವ್ರು ಬಂದು ನಾಶ ಮಾಡಿಬಿಡ್ತಾರೆ, ನಿನ್ನ ಮನೆಯವರು ನಿನ್ನನ್ನು ಎಲ್ಲರೂ ನಾಶ ಮಾಡಿಬಿಡ್ತಾರೆ. ಆದ ಕಾರಣ ಆ ಒಂದು ವಾರ್ನಿಂಗ್ ಕೊಟ್ಟಾಗ ಮೀಕನು ತನಗಿಂತಲೂ ಬಲಿಷ್ಠರು ಈ 600 ಜನರು ಅಂತ ತಿಳ್ಕೊಂಡು ಅವನೇನು ಮಾಡ್ತಾನೆ, ಮೀಕನ ಮನೆಗೆ ಹಿಂದಿರುಗಿ ಹೋಗ್ಬಿಡ್ತಾನೆ. ಮತ್ತು ಆ ರೀತಿಯಾಗಿ ಇದ್ದಾಗ ಧಾನ್ಯರು ಬಂದು ಲಾಯೀಶ್ಗೆ ಹೆಸರನ್ನು ಬದಲಾಯಿಸಿ ದಾನ್ ಅಂತ ಹೆಸರಿಡ್ತಾರೆ. ದಾನ್ ಎಂಬಂಥ ಹೆಸರನ್ನು ಇಟ್ಟು ತಮಗೋಸ್ಕರವಾಗಿ ಒಂದು ಸ್ಥಳ ಈಗ ಅವರಿಗೆ ಸಿಕ್ಕಿಬಿಡ್ತದೆ. ಆದರೆ ಧಾನ್ಯರು ಏನು ಮಾಡ್ತಾರೆ, ಆ ವಿಗ್ರಹವನ್ನು ತಮ್ಮ ಪಟ್ಟಣದಲ್ಲಿ ಇಟ್ಕೊಳ್ತಾರೆ. ಇವರು ಮೀಕನ ಮನೆಯಿಂದ ತಗೊಂಡು ಬಂದ್ರಲ್ಲ ಆ ವಿಗ್ರಹಗಳನ್ನು. ಇಸ್ರಾಯೇಲರು ಸೆರೆಗೆ ಹೋಗುವವರೆಗೆ ಮೋಶೆಯ ಮೊಮ್ಮಗನು ಗೆರ್ಷೋಮನ ಮಗನೂ ಆದ ಯೋನಾತಾನನನ್ನು ಅವನ ವಂಶದವರು ಧಾನ್ಯರಿಗೆ ಯಾಜಕರಾಗಿದ್ದರು. ವಿಚಿತ್ರ ಮಾತಿದು. ಆ ರೀತಿಯಾಗಿ ಧಾನ್ಯರಲ್ಲಿ ಮೀಕನು ಮಾಡಿಸಿದ ವಿಗ್ರಹ ಆ ಒಂದು ದೇವಸ್ಥಾನದಲ್ಲಿ ಇಟ್ಬಿಟ್ಟಿದ್ರು. 19ನೇ ಅಧ್ಯಾಯ ಬಂದಾಗ ಅಲ್ಲಿ ಇನ್ನೊಂದು ಘಟನೆ ನಡೆಯುವಂಥದ್ದನ್ನು ನಾವು ನೋಡ್ತೀವಿ ರೀ. ಜನರು ಇಷ್ಟ ಬಂದ ಹಾಗೆ ಅವರು ಜೀವಿಸಿದರು. ಅರಸರಿರಲಿಲ್ಲ, ನಾಯಕನಿರಲಿಲ್ಲ. ಆದ ಕಾರಣ ಇಲ್ಲಿ ಇನ್ನೊಬ್ಬ ಯಾಜಕನ ಒಂದು ವಿಷಯವಾಗಿ ನಾವು ನೋಡ್ತೀವಿ. ಆ ಕಾಲದಲ್ಲಿ ಇಸ್ರಾಯೇಲರೊಳಗೆ ಅರಸರಿರಲಿಲ್ಲ, ಹೌದು. ಒಬ್ಬನೊಬ್ಬ ಲೇವಿಯನು ಪ್ರವಾಸಿಯಾಗಿದ್ದನು. ಅವನಿಗೆ
ತನ್ನ ಉಪಪತ್ನಿ ಒಬ್ಬಳಿದ್ದಳು. ಆಕೆ ಓಡಿ ಹೋಗಿಬಿಟ್ಟು ಅನೈತಿಕ ಮಾರ್ಗದಲ್ಲಿ ಬಿದ್ದುಬಿಡ್ತಾಳೆ. ಬಿದ್ದದರಿಂದ ಅವಳು ಈ ಯಾಜಕನನ್ನು ಅಂದರೆ ಈ ಲೇವಿಯನ್ನು ಬಿಟ್ಬಿಟ್ಟು ಅಂದರೆ ಗಂಡನನ್ನು ಬಿಟ್ಬಿಟ್ಟು ಓಡೋಗ್ಬಿಟ್ಟು ತವ್ರ ಮನೆಯಲ್ಲಿರ್ತಾಳೆ. ತವ್ರ ಮನೆಯಲ್ಲಿ ಇದ್ದಾಗ ಹೌದು, ಆಕೆ ಮಾಡಿದ್ದು ಒಂದು ತವ್ರ ಮನೆಗೆ ಓಡಿ ಹೋಗಿದ್ದು ತಪ್ಪು. ಅದಕ್ಕಿಂತ ಮುಂಚಿತವಾಗಿ ಅನೈತಿಕ ರೀತಿಯಲ್ಲಿ ಆಕೆ ನಡ್ಕೊಂಡಿದ್ದು ಇನ್ನೊಂದು ತಪ್ಪು. ಹಾಗಿದ್ದರೂ ಕೂಡ ಏನಾಗ್ತದೆ, 4 ತಿಂಗಳಾದ ಮೇಲೆ ಈ ಲೇವಿಯನ್ನು ಬಿಟ್ಟು ಅಂದರೆ ಗಂಡನನ್ನು ಬಿಟ್ಟು ಈಕೆಯು ತಪ್ಪು ಮಾಡಿ ಕಡೆಗೆ ತವ್ರ ಮನೆಗೆ ಹೋಗಿ ಇದ್ದಾಗ್ಯೂ ಕೂಡ 4 ತಿಂಗಳಾದ ಮೇಲೆ ಕೂಡ ಏನಾಗ್ತದೆ, ಆ ಲೇವಿಯನು ಆಕೆಯನ್ನು ಪ್ರೀತಿಯಿಂದ ಮಾತನಾಡಿಸಿ ತಿರುಗಿ ಮನೆಗೆ ಕರ್ಕೊಂಡು ಬರಬೇಕಂತ ಹೇಳ್ಬಿಟ್ಟು ಆಕೆಯ ತವ್ರ ಮನೆಗೆ ಬರ್ತಾನೆ ರೀ. ಈ ಲೇವಿಯನು ಹೇಗೆ ಬರ್ತಾನಂದರೆ, ಒಬ್ಬ ಅಸಿಸ್ಟೆಂಟ್, ಒಬ್ಬ ಕೆಲಸದವನ್ನ ಕರ್ಕೊಳ್ತಾನೆ. 2 ಕತ್ತೆಗಳು ಅಥವಾ 2 ಕಾರ್ ಅಂತ ಹೇಳ್ಬೋದು, 2 ಕತ್ತೆಗಳನ್ನು ವಾಹನಗಳನ್ನಾಗಿ ತೆಗೆದುಕೊಂಡು ಹೆಂಡತಿಯ ಕಡೆಗೆ ಬರ್ತಾನೆ ರೀ. ಮತ್ತು ಹೆಂಡತಿ ಕೂಡ ಆ ರೀತಿಯಾಗಿ ಅನ್ಯಾಯ ಮಾಡಿ, ದ್ರೋಹ ಮಾಡಿ, ತಪ್ಪು ಮಾಡಿ ಬಿದ್ದು ಹಿಂದಿರುಗಿ ಬಂದಂಥ ತವ್ರ ಮನೆಯಲ್ಲಿ 4 ತಿಂಗಳಾದ ಮೇಲೆ ಕೂಡ ಅಲ್ಲೇ ಇದ್ದಂಥ ಆಕೆಯನ್ನು ಕರ್ಕೊಂಡು ಹೋಗಲಿಕ್ಕೆ ಗಂಡ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಆಕೆಗೂ ಕೂಡ ಗಂಡನನ್ನು, ತನ್ನ ಯಜಮಾನನ್ನು ಆಕೆ ಸೇರಿಸ್ಕೊಳ್ತಾಳೆ. ಆಕೆಯ ತಂದೆಯು ಅವನನ್ನು ನೋಡಿ, ಅಂದರೆ ಈ ಲೇವಿಯನ್ನು ನೋಡಿ ಅಥವಾ ಅಳಿಯನನ್ನು ನೋಡಿ ಸಂತೋಷಪಟ್ಟುಬಿಟ್ಟು ಅವನೇನು ಹೇಳ್ತಾನೆ, 3 ದಿವಸ ಇಲ್ಲೇ ಇದ್ಬಿಡು ಅಂತ ಹೇಳ್ತಾನೆ ರೀ. 3 ದಿವಸ ಇಲ್ಲೇ ಇದ್ಬಿಡು ಅಂತ ಹೇಳಿದ ತಕ್ಷಣ ಅವನು 3 ದಿವಸ ಅಲ್ಲೇ ಇರ್ತಾನೆ, ಮಾವನ ಮನೆಯಲ್ಲಿರ್ತಾನೆ. 4ನೇ ದಿವಸ ಬಂದಾಗ ಇನ್ನೊಂದು ದಿವಸ ಇದ್ಬಿಡು ಅಂತ ಹೇಳ್ತಾನೆ ರೀ. 5ನೇ ದಿವಸ ಬಂದಾಗ ಇನ್ನೊಂದು ದಿವಸನೂ ನೀನು ಇದ್ಬಿಡು ಅಂತ ಹೇಳ್ತಾನೆ ರೀ. ಒಳ್ಳೆ 4 ತಿಂಗಳಿಂದ ಒಂದು ವೇಳೆ ಟೆನ್ಷನ್ನಲ್ಲಿದ್ದಂಥ ಮಗಳ ಒಂದು ಭವಿಷ್ಯ ಏನಾಗ್ತದೋ ಎಂಬಂಥ ಆಲೋಚನೆಯಲ್ಲಿದ್ದಂಥ ಈಗ ತಂದೆ ಇನ್ನೊಂದು ದಿನ ಇರು, ಇನ್ನೊಂದು ದಿನ ಆ ರೀತಿಯಾಗಿ 5 ದಿನನೂ ಅಲ್ಲೇ ಇರಿಸ್ಕೊಳ್ತಾರೆ. 5ನೇ ದಿನ ಆದಮೇಲೆ ಕೂಡ ಏನಾಗ್ತದೆ, ನಾಳೆ ಬೆಳಗ್ಗೆ ಎದ್ದು ನೀನು ಹೋಗ್ಬೋದು, 6ನೇ ದಿವಸ ಇನ್ನೊಂದು ದಿವಸ ಇರು, 6ನೇ ದಿವಸ ಅಂತ ಮಾವ ಅಳಿಯನಿಗೆ ಹೇಳಿದಾಗ ಒಪ್ಪೋದಿಲ್ಲ. ಆ ಲೇವಿಯನು ಮಾವನ ಮಾತಿಗೆ ಈಗ ಒಪ್ಪೋದಿಲ್ಲ, ಇಲ್ಲ ನಾನು ಹೋಗಲೇಬೇಕು ಎಂಬುದಾಗಿ. ಯಾಕಂದರೆ ಸಾಯಂಕಾಲ ಆಯಿತು, ಇದ್ಬಿಡು ಅಂತ ಮಾವ ಹೇಳಿರ್ತಾನೆ. ಆದರೆ ಇವನು ಇಲ್ಲ, ನಾನು ಹೋಗಬೇಕಂತ ಹಾಗೆ ಹೋಗ್ತಾನೆ ರೀ. ಸೇವಕನು ದಣಿಗೆ, ದಯವಿಟ್ಟು ಬಾ, ನಾವು ಯಬೂಸಿಯರ ಪಟ್ಟಣದಲ್ಲಿ ಹೋಗಿ ರಾತ್ರಿ ಕಳೆಯೋಣ ಅಂತ ಸೇವಕನು ಈ ಲೇವಿಯನಿಗೆ ಹೇಳ್ತಾನೆ. ಯಬೂಸಿಯರು ಅಂತ ಹೇಳ್ಬಿಟ್ಟು, ಈ ಯಬೂಸಿ ಅಂತ ಹೇಳಿದರೆ ತುಳಿಯಲ್ಪಟ್ಟ, ಕಾಲು ಕೆಳಗೆ ಹಾಕಲ್ಪಟ್ಟ ಎಂಬ ಅರ್ಥ ಅದು. ಯಬೂಸಿ ಅಂದರೆ, ಯಬೂಸಿಯರಂದರೆ ತುಳಿಯಲ್ಪಟ್ಟವರ ಊರಿಗೆ ಹೋಗೋಣ ಅಥವಾ ಕಾಲು ಕೆಳಗೆ ಹಾಕಲ್ಪಟ್ಟಂಥ ಜನರ ಕಡೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಆ ಸೇವಕನು, ಈಗ ಯಾರ್ಯಾರಿದ್ದಾರೆ, ಲೇವಿಯನು, ಅವನ ಹೆಂಡತಿ ಮತ್ತು ಕೆಲಸದವನು ಅಥವಾ ಸೇವಕನು, ಮತ್ತು 2 ಕತ್ತೆಗಳಿದೆ, 2 ಕಾರಿದ್ದ ಹಾಗೆ. ಅದು ಬಹುಶಃ ಒಂದು ಕಾರ್ನಲ್ಲಿ ಗಂಡ ಹೆಂಡ್ತಿದ್ರು, ಇನ್ನೊಂದು ಕಾರ್ನಲ್ಲಿ ಸೇವಕನು ಈ ರೀತಿಯಾಗಿ, ಅಂದರೆ ಒಂದು ಕತ್ತೆಯಲ್ಲಿ ಆ ರೀತಿಯಾಗಿ ಹೋಗ್ತಾ ಇದ್ದಾಗ ಯಬೂಸಿಯರ ಪಟ್ಟಣಕ್ಕೆ ನಾವು ಹೋಗ್ಬಿಡೋಣ, ಯಾಕಂದ್ರೆ ಕತ್ಲಾಗ್ತಾ ಇದೆ, ರಾತ್ರಿ ಆಗ್ತಾ ಇದೆ ಅಂತ ಹೇಳಿದಾಗ ಆವಾಗ ಒಂದು ಮಾತು ಈ ಲೇವಿಯನ್ನು ಹೇಳ್ತಾನೆ, ಅದು ನನಗೆ ಇಷ್ಟವಾಯಿತು. ಅದು ಏನಂತ ಹೇಳ್ಬಿಟ್ಟು ನಾವು ನೋಡಿಕೊಳ್ಳೋಣ. 19ನೇ ಅಧ್ಯಾಯ ನ್ಯಾಯಸ್ಥಾಪಕರು 12ನೇ ವಚನದಲ್ಲಿ ಹೀಗಿದೆ, ನಾವು ಇಸ್ರಾಯೇಲ್ಯರಿಲ್ಲದ
ಅನ್ಯರ ಪಟ್ಟಣದಲ್ಲಿ ಇಳಿಯಬಾರದು. ದೇವಜನರು ಇರುವ ಕಡೆ ನಾವು ಇಳ್ಕೊಳ್ಬೇಕು. ವಿಶ್ವಾಸಿಗಳಿರುವಂಥ ಊರಿಗೆ ನಾವು ಇಳ್ಕೊಳ್ಬೇಕು. ಇಸ್ರಾಯೇಲ್ಯರಿಲ್ಲದ ಅನ್ಯರ ಪಟ್ಟಣದಲ್ಲಿ ಇಳಿಯಬಾರದು, ಗಿಬೆಯಕ್ಕೆ ಹೋಗೋಣ ಅಂದರು. ಅಂದರೆ ಇವನಲ್ಲಿ ಒಂದು ತತ್ವ ಇತ್ತು, ಒಂದು ಪ್ರಿನ್ಸಿಪಲ್ ಇತ್ತು, ಒಂದು ಸಿದ್ಧಾಂತ ಇತ್ತು. ಏನಂತ ಹೇಳಿದ್ರೆ ದೇವಜನರು ಅಥವಾ ಇಸ್ರಾಯೇಲ್ ಇಲ್ಲದಂಥ ಕಡೆ ಇಳ್ಕೋಬಾರ್ದು ಎಂಬುದಾಗಿ. ಸರಿ, ಆದ ಕಾರಣ ಗಿಬೆಯದಲ್ಲಾಗಲಿ ರಾಮದಲ್ಲಾಗಲಿ ಇಳ್ಕೊಳ್ಳೋಣ ಬಾ ಅಂತ ಹೇಳ್ಬಿಟ್ಟು ಅವರು ಮುಂದೆ ಸಾಗಿ ಬೆನ್ಯಾಮೀನರ ಗಿಬೆಯ ಊರಿನ ಸಮೀಪಕ್ಕೆ ಅವರು ಬರ್ತಾರೆ. ಬಂದಾಗ ಅಷ್ಟರೊಳಗೆ ಸೂರ್ಯ ಮುಳುಗಿದನು. ಆದುದರಿಂದ ಅವರು ಇಳ್ಕೊಳ್ಳುವುದಕ್ಕೆ ಗಿಬೆಯಕ್ಕೆ ಹೋಗಿ ಯಾರು ಮನೆಯಲ್ಲಿ ಅವರನ್ನು ಸೇರಿಸ್ಕೊಳ್ಳಲಿಲ್ಲ. ಕತ್ಲು ಬೇರೆ ಆಗಿಬಿಟ್ಟಿದೆ. ಅವರು ನ್ಯಾಯವಾಗಿ ನೋಡಿದರೆ ಸೇರಿಸ್ಕೊಳ್ಬೇಕು. ಯಾಕಂದರೆ ಇಸ್ರಾಯೇಲರಲ್ಲಿ ಭಾಳ ಅಂಥ ಒಂದು ಒಗ್ಗಟ್ಟು, ಐಕ್ಯತೆ, ಪ್ರೀತಿ, ವಾತ್ಸಲ್ಯ, ಅತಿಥಿ ಸತ್ಕಾರ ಬಹಳಷ್ಟಿತ್ತು. ಯಾಕಂದರೆ ಒಂದೇ ಕುಲದವರು, ಒಂದೇ ದೇವಜನರು, ದೇವರಿಂದ ಆಯ್ಕೆಯಾದಂಥವ್ರು ಅಂತ ಹೇಳ್ಬಿಟ್ಟು ಒಬ್ಬರಿಗೊಬ್ಬರು ಯಾರ ಮನೆಗೆ ಹೋದ್ರಾದರೂ ಅವ್ರನ್ನ ಸ್ವಾಗತಿಸಲೇಬೇಕು. ಆದರೆ ಆವತ್ತಿನ ದಿವಸ ಏನಾಯಿತು, ಲೇವಿಯನು ಮತ್ತು ಅವನ ಹೆಂಡತಿ ಮತ್ತು ಸೇವಕನು, ಎರಡು ಕತ್ತೆ, ಇವರೆಲ್ಲರೂ ಅಲ್ಲಿ ಏನು ಮಾಡಬೇಕು, ಯಾರೂ ನಮ್ಮನ್ನು ಸ್ವೀಕಾರ ಮಾಡ್ತಾ ಇಲ್ಲಲ್ಲ ಅಂತ ಹೇಳ್ಬಿಟ್ಟು ಸಂತೆ ಬೀದಿಯಲ್ಲಿ ಕೂತುಕೊಂಡರು. ನ್ಯಾಯಸ್ಥಾಪಕರ ಪುಸ್ತಕ 19ನೇ ಅಧ್ಯಾಯದ 15ನೇ ವಚನದಲ್ಲಿ ಅವರು ಸಂತೆ ಬೀದಿಯಲ್ಲಿ ಕೂತ್ಕೊಂಡ್ರು. ರೋಡ್ನಲ್ಲಿ ಬೀದಿಯಲ್ಲಿ ಬೀದಿ ಪಾಲಾಗಿಬಿಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಅವರು ಬೀದಿಯ ಪಾಲಾಗಿ ಅಥವಾ ಬೀದಿಯಲ್ಲಿ ಕೂತ್ಕೊಂಡು ಸಂತೆ ಬೀದಿಯಲ್ಲಿ ಕೂತ್ಕೊಂಡಿದ್ದಾರೆ. ಯಾರೂ ಮನೆ ಕೊಡ್ತಾ ಇಲ್ಲ. ಇನ್ನೇನು ರಾತ್ರಿ ಇಲ್ಲೇ ಸಂತೆ ಬೀದಿಯಲ್ಲಿ ಇರಬೇಕು ಅಂತ ಇದ್ದಾಗ ಅಷ್ಟರಲ್ಲಿ ಎಫ್ರಾಯೀಮ್ ಪರ್ವತ ಪ್ರದೇಶಕ್ಕೆ ಸೇರಿದವನು, ಬೆನ್ಯಾಮೀನರ ಊರಾದ ಗಿಬೆಯದಲ್ಲಿ ವಾಸಿಸುವವನಾಗಿದ್ದ ಒಬ್ಬ ಮುದುಕ, ವಯಸ್ಸಾದಂಥ ಒಬ್ಬ ವ್ಯಕ್ತಿ ಬರ್ತಾನೆ. ಅಂದರೆ ಅವನು ಹೊಲದಲ್ಲಿ ಕೆಲಸ ಮಾಡಿಕೊಂಡು ಮನೆಗೆ ಹಿಂದಿರುಗಿ ಬರ್ತಾ ಇದ್ದಾನೆ. ಮುದುಕ, ವೃದ್ಧನು. ದಾರಿಯಲ್ಲಿ ಬರ್ತಾ ಇದ್ದಾಗ ಬೀದಿಯಲ್ಲಿ ಕೂತಿದ್ದ ಅವರನ್ನು ವಿಚಾರಿಸ್ತಾನೆ, ನೀವು ಎಲ್ಲಿಂದ ಬಂದಿರಿ ಅಂತ ಹೇಳ್ಬಿಟ್ಟು. ಎಲ್ಲಿಂದ ಬಂದಿದ್ರಿ, ಎಲ್ಲಿಗೆ ಹೋಗ್ತಿದ್ದೀರಿ ಅಂತ. ಆಗ ಯೆಹೂದದ ಬೆತ್ಲೆಹೇಮಿನಿಂದ ಎಫ್ರಾಯೀಮ್ ಪರ್ವತ ಪ್ರದೇಶದ ಒಂದು ಮೂಲೆಯಲ್ಲಿರುವ ನಮ್ಮ ವಾಸ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ, ಮತ್ತು ನಾನು ಅಲ್ಲಿಂದ ಯೆಹೂದದ ಬೆತ್ಲೆಹೇಮಿಗೆ ಹೋಗಿದ್ದೆ, ಈಗ ತಿರುಗಿ ಈ ಯೆಹೋವನ ಮಂದಿರಕ್ಕೆ ಹೋಗ್ತೇನೆ. ಅಂದರೆ ನಿಜವಾಗಿ ಈ ಯಾಜಕನು ಭಕ್ತಿವಂತನಾಗಿರಬೇಕು. ಯಾಕಂದರೆ ಯೆಹೋವನ ಮಂದಿರಕ್ಕೆ ಹೋಗ್ತೇನೆ. ಹೆಂಡತಿ ಸಿಕ್ಕಿದ್ದಾಳೆ, ಭಾಳ ಪ್ರೀತಿಯುಳ್ಳ ಮನುಷ್ಯನು. ಒಂದು ರೀತಿಯಿಂದ ಹೆಂಡತಿ ಬಿಟ್ಟು ಜಗಳ ಮಾಡಿಕೊಂಡು ಹೋಗಿದ್ದಾಗಿಯೂ, ತಪ್ಪು ಮಾಡಿ ಅನೈತಿಕ ರೀತಿಯಲ್ಲಿ ಬಿದ್ದು ಹೋಗಿದ್ದಾಗ್ಯೂ ಇವನು ಹೋಗಿ ಆಕೆಯನ್ನು ಕರ್ಕೊಂಡು ಒಂದು 5 ದಿನ ಆಕೆ ತವ್ರ ಮನೆಯಲ್ಲಿ, ಅಂದರೆ ಮಾವನ ಮನೆಯಲ್ಲಿ ಇದ್ದು ಹಿಂದಿರುಗಿ ಈಗ ದೇವಾಲಯಕ್ಕೆ ಹೋಗ್ತಾ ಇರುವಂಥ ಮನುಷ್ಯನಿಗೆ ಯಾರೂ ಸ್ಥಳ ಕೊಡಲಿಲ್ಲ. ಆದರೆ ಮುದುಕನು ಏನು ಮಾಡ್ತಾನೆ, ಇಲ್ಲಿ ಯಾರು ನಮ್ಮ ಮನೆಗೆ ಕರ್ಕೊಂಡು ಹೋಗಲಿಲ್ಲ ಅಂತ ಹೇಳಿದಾಗ ಅಜ್ಜ ಏನು ಮಾಡ್ತಾನೆ, ಇಲ್ಲ ನೀನು ನಮ್ಮ ಮನೆಯಲ್ಲಿರ್ಬೋದು, ನನ್ನ ಮನೆಯಲ್ಲಿರ್ಬೋದು ಎಂಬುದಾಗಿ ಹೇಳಿ, ನಿನಗೆ ಶುಭವಾಗಲಿ, ನಿನಗೆ ಏನಾದರೂ ಕಡಿಮೆ ಆದರೆ ಅದನ್ನು ನೋಡಿಕೊಳ್ತೇನೆ, ಬೀದಿಯಲ್ಲಿ ರಾತ್ರಿ ಕಳಿಬೇಡ, ನನ್ನ ಮನೆಗೆ ಬಾ ಎಂಬುದಾಗಿ ಕರ್ಕೊಂಡು ಹೋಗ್ತಾನೆ. ಅದೇ ರೀತಿಯಾಗಿ ಅವರು ಕೈಕಾಲು ತೊಳ್ಕೊಂಡು ಮತ್ತು ಅನ್ನಪಾನಗಳನ್ನು ತೆಗೆದುಕೊಂಡ್ರು. ಅವರು ಭೋಜನದಿಂದ ತೃಪ್ತಿ ಪಡುವಷ್ಟರಲ್ಲಿ ಅಷ್ಟರೊಳಗೆ ಏನಾಗ್ತದೆ, ಕೆಲವು ನೀಚ ಜನರು ಬಂದುಬಿಟ್ಟು ಆ ಮುದುಕನಿಗೆ ದುಷ್ಕೃತ್ಯವನ್ನು ಯಾಜಕನೊಂದಿಗೆ ಅಥವಾ ಲೇವಿಯನೊಂದಿಗೆ ಹೊಂದಬೇಕಂತ ಬಯಸ್ತಾರೆ.
ಅದಕ್ಕೆ ಇಂಥ ದುಷ್ಕೃತ್ಯವನ್ನು ನೀವು ನಡೆಸಬೇಡ್ರಿ. ಬೇಕಾದರೆ ನನ್ನ ಮಗಳಿದ್ದಾಳೆ ಅಥವಾ ಅವನ ಉಪಪತ್ನಿ ಇದ್ದಾರೆ, ಅವರನ್ನು ಭಂಗಪಡಿಸಿರಿ ಎಂಬುದಾಗಿ ಈ ಅಜ್ಜ ಹೇಳ್ತಾನೆ. ಆದರೆ ಈ ಮನುಷ್ಯನಿಗೆ ಮಾತ್ರ ಅಂಥ ದುಷ್ಕೃತ್ಯವನ್ನು, ಅನೈತಿಕತೆಯನ್ನು, ಲೈಂಗಿಕ ದೌರ್ಜನ್ಯವನ್ನು ಎಸಗಬೇಡ್ರಿ, ಹಾಗೆ ಆ ರೀತಿ ಮಾಡಬೇಡ್ರಿ ಎಂಬುದಾಗಿ ಹೇಳಿದಾಗ ಅವನು ಮಾತು ಕಿವಿ ಕೊಡಲಿಲ್ಲ. ಅಷ್ಟರೊಳಗೆ ಆ ಮನುಷ್ಯನು ತನ್ನ ಉಪಪತ್ನಿಯನ್ನು ಹೊರಗೆ ಹಾಕಿದಾಗ ಹೌದು, ಮಾನಭಂಗವಾಗಿ ಕಡೆಗೆ ಆಕೆ ಸತ್ತು ಹೋಗ್ತಾಳೆ. ಮತ್ತು ಇವನು ಸತ್ತು ಹೋದಂಥ ಹೆಂಡತಿಯನ್ನು ತಕ್ಕೊಂಡು ಹಿಂದಿರುಗಿ ಹೋಗಿ ಏನು ಮಾಡ್ತಾನೆ, 12 ತುಂಡುಗಳನ್ನಾಗಿ ಮಾಡಿ ಇಸ್ರಾಯೇಲರ 12 ಕಡೆ ಆ ಬಾಡಿ ದೇಹದ ಅಂಗಗಳನ್ನು ಭಾಗಗಳನ್ನು ಕಳಿಸ್ಬಿಡ್ತಾನೆ. ಯಾಕಂದರೆ ಇಂಥ ಒಂದು ಕಾರ್ಯ ಅದುವರೆಗೆ ಇಸ್ರಾಯೇಲ್ನಲ್ಲಿ ನಡೆಯಲೇ ಇಲ್ಲ, ಅಂಥದ್ದನ್ನು ಯಾರೂ ನೋಡಲಿಲ್ಲ ಕೂಡ. ಅಂಥ ಒಂದು ಘಟನೆ ನ್ಯಾಯಸ್ಥಾಪಕರ ಕಾಲದಲ್ಲಿ ಆಗ್ತದೆ. ಆ ರೀತಿಯಾಗಿ ನ್ಯಾಯಸ್ಥಾಪಕರ 19ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ನ್ಯಾಯಸ್ಥಾಪಕರ ಗ್ರಂಥ 19ನೇ ಅಧ್ಯಾಯವನ್ನು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 19. And it came to pass in those days, when there was no king in Israel, that there was a certain Levite sojourning on the side of Mount Ephraim, who took to him a concubine out of Bethlehem, Judah. And his concubine played the whore against him, and went away from him unto her father's house to Bethlehem, Judah, and was there 4 whole months. And her husband arose, and went after her to speak friendly unto her, and to bring her again, having his servant with him, and a couple of asses. And she brought him into her father's house. And when the father of the damsel saw him, he rejoiced to meet him. And his father-in-law, the damsel's father, retained him, and he abode with him 3 days. So they did eat and drink, and lodge there. And it came to pass on the 4th day, when they arose early in the morning, that he rose up to depart. And the damsel's father said unto his son-in-law, Comfort thine heart with a morsel of bread, and afterward go your way. And they sat down, and did eat and drink both of them together. For the damsel's father had said unto the man, Be content, I pray thee, and tarry all night, and let thine heart be merry. And when the man rose up to depart, his father-in-law urged him, therefore he lodged there again. And he arose early in the morning on the 5th day to depart. And the damsel's father said, Comfort thine heart, I pray thee. And they tarried until afternoon, and they did eat both of them. And when the man rose up to depart, he and his concubine and his servant, his father-in-law, the damsel's father, said unto him, Behold, now the day draweth toward evening, I pray you tarry all night. Behold, the day groweth to an end. Lodge here, that thine heart may be merry. And tomorrow get you early on your way, that thou mayest go home. But the man would not tarry that night, but he rose up and departed, and came over against Jebus, which is Jerusalem. And there were with him 2 asses saddled, his concubine also was with him. And when they were by Jebus, the day was far spent, and the servant said unto his master, Come, I pray thee, and let us turn in into this city of the Jebusites, and lodge in it. And his master said unto him, We will not turn aside hither into the city of a stranger, that is not of the children of Israel. We will pass over to Gibeah. And he said unto his servant, Come, and let us draw near to one of these places to lodge all night in Gibeah, or in Ramah. And they passed on, and went their way, and the sun went down upon them when they were by Gibeah, which belongeth to Benjamin. And they turned aside thither, to go in and to lodge in Gibeah. And when he went in, he sat down in a street of the city, for there was no man that took them into his house to lodging. And behold, there came an old man from his work out of the field at even, which was also of Mount Ephraim, and he sojourned in Gibeah. But the men of the place were Benjamites. And when he had lifted up his eyes, he saw a wayfaring man in the street of the city. And the old man said, Whither goest thou, and whence comest thou? And he said unto him, We are passing from Bethlehem, Judah, toward the side of Mount Ephraim. From thence am I, and I went to Bethlehem, Judah, but I am now going to the house of the Lord, and there is no man that receiveth me to house. Yet there is both straw and provender for our asses, and there is bread and wine also for me, and for thy handmaid, and for the young man which is with thy servants. There is no want of anything.
And the old man said, Peace be with thee. Howsoever, let all thy wants lie upon me, only lodge not in the street. So he brought him into his house, and gave provender unto the asses, and they washed their feet, and did eat and drink. Now as they were making their hearts merry, behold, the men of the city, certain sons of Belial, beset the house round about, and beat at the door, and spake to the master of the house, the old man, saying, Bring forth the man that came into thine house, that we may know him. And the man, the master of the house, went out unto them, and said unto them, Nay, my brethren, nay, I pray you, do not so wickedly. Seeing that this man is come into mine house, do not this folly. Behold, here is my daughter, a maiden, and his concubine. Them I will bring out now, and humble ye them, and do with them what seemeth good unto you. But unto this man do not so vile a thing. But the men would not hearken to him. So the man took his concubine, and brought her forth unto them, and they knew her, and abused her all the night until the morning. And when the day began to spring, they let her go. Then came the woman in the dawning of the day, and fell down at the door of the man's house, where her lord was, till it was light. And her lord rose up in the morning, and opened the doors of the house, and went out to go his way. And behold, the woman his concubine was fallen down at the door of the house, and her hands were upon the threshold. And he said unto her, Up, and let us be going. But none answered. Then the man took her up upon an ass, and the man rose up, and gat him unto his place. And when he was come into his house, he took a knife, and laid hold on his concubine, and divided her, together with her bones, into 12 pieces, and sent her into all the coasts of Israel. And it was so, that all that saw it said, There was no such deed done nor seen from the day that the children of Israel came up out of the land of Egypt unto this day. Consider it, take advice, and speak your minds.